ಸ್ವಾಗತ ಎದ್ದೇಳು ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ. ಪ್ರತಿದಿನ ಒಂದು ಸುದ್ದಿ, ಪ್ರತಿದಿನ ಒಂದು ಜೀವ. ಆದರೆ ನಾವು ಇನ್ನೂ ಮೌನವೇ? ಇದು ಕೇವಲ ಘಟನೆಗಳ ವಿಡಿಯೋ ಅಲ್ಲ, ಇದು ನಮ್ಮ ಮನಸ್ಸಿಗೆ ಕೇಳುವ ಪ್ರಶ್ನೆ. ಇಂದು ನೀವು ಕೇಳುವ ಪ್ರತಿಯೊಂದು ಮಾತು ನಿಮ್ಮ ಮನಸ್ಸನ್ನು ಕಲುಕಬಹುದು, ಆದರೆ ಸತ್ಯ ಕಠಿಣವಾದರೂ ಕೇಳಬೇಕು. ಪ್ರಶ್ನೆ ಒಂದೇ: ನಾವು ಯಾವಾಗ ಎಚ್ಚರಗೊಳ್ಳುತ್ತೇವೆ? ಮುಂದಿನ ಸುದ್ದಿ ನಿಮ್ಮ ಮನೆ ಬಗ್ಗೆ ಆಗದಿರಲಿ, ಆ ಕಾರಣಕ್ಕೆ ಈ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಇಂದು ನಾನು ತುಂಬಾ ಗಂಭೀರವಾದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಪ್ರತಿದಿನ ನಾವು ಸುದ್ದಿ ತೆರೆದಾಗ ಏನು ಕಾಣಿಸುತ್ತಿದೆ? ಕೊಲೆ, ಅತ್ಯಾಚಾರ, ಹಿಂಸೆ, ಮಕ್ಕಳ ಮೇಲಿನ ದೌರ್ಜನ್ಯ. ಇದು ಓದಿದ ಮೇಲೆ ನಾವು 2 ನಿಮಿಷ ದುಃಖಪಡುತ್ತೇವೆ, ಮತ್ತೆ ನಮ್ಮ ಜೀವನದಲ್ಲಿ ಬಿಸಿಯಾಗುತ್ತೇವೆ. ಆದರೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ: ಇದು ನಿಜವಾಗಿಯೂ ನಮ್ಮನ್ನು ತಟ್ಟುತ್ತಿದೆಯಾ, ಅಥವಾ ನಾವು ಹಿಂಸೆಗೆ ಹೊಂದಿಕೊಂಡಿದ್ದೇವಾ? ಇಂದು ಸುರಕ್ಷತೆ ಅನ್ನೋ ಪದಕ್ಕೂ ಭಯವಾಗಿದೆ. ಮಹಿಳೆಯರು ರಾತ್ರಿ ಹೊರಗೆ ಹೋಗಲು ಹೆದರುತ್ತಿದ್ದಾರೆ. ಮಕ್ಕಳು ಸುರಕ್ಷಿತರೇ ಎಂಬ ಪ್ರಶ್ನೆ ಪೋಷಕರ ಮನಸ್ಸಿನಲ್ಲಿ. ನಾವು ಅಭಿವೃದ್ಧಿ ಹೊಂದಿದ ದೇಶ ಎಂದು ಹೇಳುತ್ತೇವೆ, ಆದರೆ ಒಂದು ಮಹಿಳೆ ಸುರಕ್ಷಿತವಾಗಿ ಮನೆಗೆ ತಲುಪಲು ಸಾಧ್ಯವಾಗದಿದ್ದರೆ ಅದು ಅಭಿವೃದ್ಧಿಯೇನಾ? ಕೊಲೆ ಪ್ರಕರಣಗಳು ಕೂಡ ಹೆಚ್ಚುತ್ತಿವೆ. ಸಣ್ಣ ವಿಷಯಕ್ಕೆ ಕೋಪ, ಅಹಂಕಾರ, ಪ್ರತೀಕಾರ. ಒಂದು ಕ್ಷಣದ ಕೋಪ, ಒಂದು ಜೀವ ಮುಗಿಯುತ್ತದೆ. ಹಳೆಯ ಕಾಲದಲ್ಲಿ ಮನೆಯಲ್ಲೇ ಮೌಲ್ಯಗಳನ್ನು ಕಲಿಸುತ್ತಿದ್ದರು. ಹಿರಿಯರಿಗೆ ಗೌರವ, ಮಹಿಳೆಯರಿಗೆ ಮರ್ಯಾದೆ, ಸಹನೆ, ಸಂಯಮ. ಇಂದು ಏನು ಕಲಿಯುತ್ತಿದ್ದಾರೆ ಮಕ್ಕಳು? ಮೊಬೈಲ್ ಹಿಡಿದ ಮಗುವಿಗೆ ಯಾರು ಹೇಳುತ್ತಾರೆ ಇದು ತಪ್ಪು, ಇದು ಸರಿ ಎಂದು? ಪೋಷಕರು ಬ್ಯುಸಿ, ಮಕ್ಕಳು ಒಂಟಿ. ಅವರ ಗುರು ಇಂಟರ್ನೆಟ್. ಮೌಲ್ಯಗಳಿಲ್ಲದ ಶಿಕ್ಷಣ ಅಪಾಯಕರ. ಇಂದು ಮನಸ್ಸು ಪ್ರತಿದಿನ ಏನು ನೋಡುತ್ತಿದೆ? ಹಿಂಸಾತ್ಮಕ ವಿಡಿಯೋ, ಅಶ್ಲೀಲ ವಿಷಯ, ಅವಮಾನ ಮಾಡುವ ಕಾಮೆಂಟ್ಗಳು. ಮನಸ್ಸು ನಿಧಾನವಾಗಿ ಸಂವೇದನೆ ಕಳೆದುಕೊಳ್ಳುತ್ತದೆ. ಒಂದು ಸಮಯದಲ್ಲಿ ನೋಡಿದ ಹಿಂಸೆ ನಂತರ ಸಾಮಾನ್ಯವಾಗುತ್ತದೆ. ಸಮಸ್ಯೆ ಸಿನಿಮಾ ಅಲ್ಲ, ಸಮಸ್ಯೆ ನಿಯಂತ್ರಣ ಇಲ್ಲದ ಮನಸ್ಸು. ಬಹುತೇಕ ಅಪರಾಧಿಗಳ ಹಿನ್ನೆಲೆ ನೋಡಿದರೆ ಬಾಲ್ಯದಲ್ಲಿ ಹಿಂಸೆ, ಅವಮಾನ, ನಿರ್ಲಕ್ಷ್ಯ, ಒಂಟಿತನ, ಕೋಪಕ್ಕೆ ಕಾರಣವಾಗುತ್ತದೆ. ಒಬ್ಬ ಯುವಕ ತನ್ನ ನೋವನ್ನು ಯಾರಿಗೂ ಹೇಳಿಕೊಳ್ಳಲಾರದೆ ಇದ್ದರೆ ಅದು ಒಳಗೆ ಕುದಿಯುತ್ತದೆ. ಒಂದು ದಿನ ಅದು ಸ್ಫೋಟವಾಗುತ್ತದೆ. ನ್ಯಾಯ ತಡವಾಗುತ್ತಿದೆ. ವರ್ಷಗಳ ಕಾಲ ಪ್ರಕರಣಗಳು ನಡೆಯುತ್ತವೆ. ಬಾಧಿತರು ಕಂಗೆಡುತ್ತಾರೆ. ಅಪರಾಧಿ ನಿರ್ಭಯನಾಗುತ್ತಾನೆ. ಶಿಕ್ಷೆ ವೇಗವಾಗಿದ್ದರೆ ಭಯ ಇರುತ್ತಿತ್ತು. ಇಂದು ಸಮಾಜ ಏನು ಕೇಳುತ್ತದೆ? ಅವಳು ಎಲ್ಲಿ ಹೋಗಿದ್ದಳು? ಯಾವ ಸಮಯ, ಯಾವ ಉಡುಪು? ನಾವು ಪ್ರಶ್ನೆ ತಪ್ಪು ಜಾಗದಲ್ಲಿ ಕೇಳುತ್ತಿದ್ದೇವೆ. ಪ್ರಶ್ನೆ ಅವಳ ಮೇಲೆ ಅಲ್ಲ, ಪ್ರಶ್ನೆ ಅಪರಾಧಿಯ ಮನಸ್ಸಿನ ಮೇಲೆ. ಹೆಣ್ಣು ಮಕ್ಕಳನ್ನು ಕಾಪಾಡೋದು ಸಾಕಾಗಲ್ಲ, ಗಂಡು ಮಕ್ಕಳಿಗೆ ಗೌರವ ಕಲಿಸಬೇಕು. ಯುವಕರಲ್ಲಿ ನಿರಾಶೆ, ಉದ್ಯೋಗ ಸಮಸ್ಯೆ, ಸಾಮಾಜಿಕ ಒತ್ತಡ. ಕೋಪವನ್ನು ಹೇಗೆ ನಿಯಂತ್ರಿಸಬೇಕು ಎಂದು ಯಾರೂ ಕಲಿಸುತ್ತಿಲ್ಲ. ಶಾಲೆಯಲ್ಲಿ ಗಣಿತ ಕಲಿಸುತ್ತಾರೆ, ಆದರೆ ಮನಸ್ಸನ್ನು ಹೇಗೆ ನಿಭಾಯಿಸಬೇಕು ಎಂದು ಕಲಿಸುತ್ತಾರೆಯಾ? ಪರಿಹಾರ ಸರ್ಕಾರದಿಂದ ಮಾತ್ರ ಬರುವುದಿಲ್ಲ. 1. ಮನೆಯಿಂದ, ಮಕ್ಕಳ ಜೊತೆ ಮಾತನಾಡಿ, ಅವರ ಸ್ನೇಹಿತರಾಗಿರಿ. 2. ಶಾಲೆಯಿಂದ, ಲೈಫ್ ಸ್ಕಿಲ್ ಶಿಕ್ಷಣ, ಮಾನಸಿಕ ಆರೋಗ್ಯ ಜಾಗೃತಿ. 3. ಸಮಾಜದಿಂದ, ಮೌನವಾಗಬೇಡಿ, ತಪ್ಪು ಕಂಡರೆ ಮಾತನಾಡಿ. 4. ನಮ್ಮಿಂದ, ನಮ್ಮ ಮನಸ್ಸನ್ನು ಪರಿಶೀಲಿಸೋಣ, ಕೋಪವನ್ನು ನಿಯಂತ್ರಿಸೋಣ, ಗೌರವವನ್ನು ಅಭ್ಯಾಸ ಮಾಡೋಣ. ಒಂದು ಪ್ರಶ್ನೆ ಕೇಳಿ: 10 ವರ್ಷಗಳ ಹಿಂದೆ ಒಂದು ಕ್ರೂರ ಅಪರಾಧ ಸುದ್ದಿ ಬಂದರೆ ಬೆಚ್ಚಿ ಬೀಳುತ್ತಿದ್ದೆವು. ಇಂದು ನಾವು ಓದುತ್ತೇವೆ, ಸ್ಕ್ರೋಲ್ ಮಾಡುತ್ತೇವೆ, ಮುಂದೆ ಹೋಗುತ್ತೇವೆ. ಇದು ಅಪಾಯಕರ. ಮನಸ್ಸು ಹಿಂಸೆಗೆ ಅಲವಟ್ಟು ಆಗುತ್ತಿದೆ. ಸಂವೇದನೆ ಕಡಿಮೆಯಾಗುತ್ತಿದೆ. ಒಂದು ಸಮಾಜ ತನ್ನ ನೋವಿಗೆ ಪ್ರತಿಕ್ರಿಯಿಸದಿದ್ದರೆ ಅದು ನಿಧಾನವಾಗಿ ಕುಸಿಯುತ್ತದೆ. ಬಹಳ ಜನ ಅಪರಾಧಿಯನ್ನು ಕೇವಲ ಕೆಟ್ಟವನು ಎಂದು ಕರೆಯುತ್ತಾರೆ. ಆದರೆ ಪ್ರಶ್ನೆ: ಅವನು ಏಕೆ ಅಂಥವನಾದ? ಬಾಲ್ಯ ಹಿಂಸೆ, ಅವಮಾನ, ನಿರಾಕರಣೆ, ವ್ಯಸನ, ಅಶ್ಲೀಲತೆಗೆ ಅಲವಟ್ಟು. ಮನಸ್ಸು ನಿಧಾನವಾಗಿ ವಕ್ರವಾಗುತ್ತದೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು: ಕಾರಣಗಳನ್ನು ಅರ್ಥಮಾಡಿಕೊಳ್ಳುವುದು ಸಮರ್ಥನೆ ಅಲ್ಲ. ತಪ್ಪು ಎಂದರೆ ತಪ್ಪೇ, ಆದರೆ ಮೂಲ ಕಾರಣ ನೋಡದೆ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಒಬ್ಬ ಅಪರಾಧಿ ಬೆಳೆಸೋದು ಯಾರು ಗೊತ್ತಾ? ಮೌನ ಸಮಾಜ. ರಸ್ತೆಯಲ್ಲಿ ಹಿಂಸೆ ನಡೆದಾಗ ಜನ ವಿಡಿಯೋ ತೆಗೆಯುತ್ತಾರೆ, ಆದರೆ ಸಹಾಯ ಮಾಡುವವರು ಕಡಿಮೆ. ನನಗೆ ಸಮಸ್ಯೆ ಬೇಡ ಮನೋಭಾವ ಅಪರಾಧಿಗೆ ಧೈರ್ಯ ಕೊಡುತ್ತದೆ. ನಾವು ಮೌನವಾಗಿದ್ದರೆ ನಾವು ಸಹ ಹೊಣೆಗಾರರು. ಪ್ರತಿ ತಂದೆಯ ತಾಯಿ ಈ ಪ್ರಶ್ನೆ ಕೇಳಬೇಕು: ನನ್ನ ಮಗ ಮಹಿಳೆಯನ್ನು ಹೇಗೆ ನೋಡುತ್ತಾನೆ? ವಸ್ತುವಾಗಿ ಅಥವಾ ಮಾನವನಾಗಿ? ಮಗನಿಗೆ ಹೇಳಿ, ಅವಳಿಗೆ ಗೌರವ ಕೊಡು, ಇಲ್ಲ ಎಂದರೆ ಅದು ಇಲ್ಲ. ಕೋಪ ಬಂದರೂ ನಿಯಂತ್ರಿಸು. ನಾವು ಮಕ್ಕಳಿಗೆ ಕೇವಲ ಯಶಸ್ಸು ಕಲಿಸುತ್ತಿದ್ದೇವೆ, ನೈತಿಕತೆ ಕಲಿಸುತ್ತಿಲ್ಲ. ಸಮಾಜದ ಸಮಸ್ಯೆಗಳನ್ನು ರಾಜಕೀಯ ಲಾಭಕ್ಕೆ ಬಳಸುವ ಪ್ರವೃತ್ತಿಯಿದೆ. ಒಂದು ಘಟನೆ ನಡೆದರೆ ಹೋರಾಟ, ಟ್ವೀಟ್, ಭರವಸೆ, ಮತ್ತೆ ಮೌನ.
ವ್ಯವಸ್ಥೆ ಬದಲಾವಣೆಗೆ ನಿರಂತರ ಒತ್ತಡ ಬೇಕು. ನ್ಯಾಯ ವೇಗವಾಗಬೇಕು. ಪೊಲೀಸ್ ವ್ಯವಸ್ಥೆ ಬಲವಾಗಬೇಕು. ಸಾಕ್ಷಿ ರಕ್ಷಣೆ ವ್ಯವಸ್ಥೆ ಇರಬೇಕು. ಯುವಕರಿಗೆ ನೇರವಾಗಿ ಹೇಳಬೇಕಿದೆ, ಶಕ್ತಿ ನಿಮ್ಮಲ್ಲಿದೆ, ಆದರೆ ದಿಕ್ಕು ಬೇಕು. ಕೋಪ ಬಂದರೆ ಜಿಮ್ಗೆ ಹೋಗಿ, ನೋವು ಇದ್ದರೆ ಮಾತನಾಡಿ, ಒಂಟಿತನ ಇದ್ದರೆ ಸಹಾಯ ಕೇಳಿ. ಒಬ್ಬ ಹುಡುಗ ತನ್ನ ಕೋಪವನ್ನು ನಿಯಂತ್ರಿಸಿದರೆ ಒಂದು ಕುಟುಂಬ ಉಳಿಯುತ್ತದೆ. ಮಹಿಳೆ ಭಯವಿಲ್ಲದೆ ನಡೆದುಕೊಳ್ಳುವುದು, ಮಗು ಸುರಕ್ಷಿತವಾಗಿ ಶಾಲೆಗೆ ಹೋಗುವುದು, ಕೋಪಕ್ಕಿಂತ ಸಹನೆ ಗೆಲ್ಲುವುದು, ಮೌನಕ್ಕಿಂತ ಧೈರ್ಯ ಮಾತನಾಡುವುದು, ಅದು ಕನಸಲ್ಲ, ಅದು ನಿರ್ಧಾರ. ಒಂದು ಸಮಾಜವನ್ನು ಅಳೆಯುವ ಮಾನದಂಡ ಏನು ಗೊತ್ತಾ? ಅದು ಎಷ್ಟು ದೊಡ್ಡ ಕಟ್ಟಡಗಳಿವೆ ಎನ್ನುವುದಲ್ಲ, ಅದು ಎಷ್ಟು ಶ್ರೀಮಂತ ಎನ್ನುವುದಲ್ಲ, ಅದು ತನ್ನ ಮಹಿಳೆಯರನ್ನು ಎಷ್ಟು ಸುರಕ್ಷಿತವಾಗಿ ಇರಿಸಬಹುದು ಎನ್ನುವುದೇ. ಇಂದು ನಾವು ಒಂದು ಸತ್ಯದ ಮುಂದೆ ನಿಂತಿದ್ದೇವೆ. ನಮ್ಮ ಹೆಣ್ಣು ಮಕ್ಕಳು ಭಯವಿಲ್ಲದೆ ನಗಲು ಸಾಧ್ಯವಿದೆಯಾ? ನಮ್ಮ ತಾಯಂದಿರು ನಿಶ್ಚಿಂತೆಯಿಂದ ಹೊರಗೆ ಹೋಗಬಹುದಾ? ನಮ್ಮ ತಂಗಿಯರು ಸುರಕ್ಷಿತವಾಗಿ ಮನೆ ತಲುಪಬಹುದಾ? ಈ ಪ್ರಶ್ನೆಗೆ ನಿಮ್ಮ ಹೃದಯ ಇಲ್ಲ ಎಂದರೆ ಇಂದು ರಾತ್ರಿ ನೀವು ಶಾಂತವಾಗಿ ಮಲಗಬಾರದು. ನಾವು ಯಾವಾಗಲೂ ಕೇಳುತ್ತೇವೆ, ಸರ್ಕಾರ ಏನು ಮಾಡುತ್ತಿದೆ? ಆದರೆ ನಾವು ಏನು ಮಾಡುತ್ತಿದ್ದೇವೆ? ರಸ್ತೆಯಲ್ಲಿ ತಪ್ಪು ನೋಡಿದಾಗ ನಾವು ನಿಲ್ಲುತ್ತೇವಾ ಅಥವಾ ಕಣ್ಣು ತಿರುಗಿಸಿ ಹೋಗುತ್ತೇವಾ? ಪ್ರತಿ ಅಪರಾಧದ ಹಿಂದೆ ಒಂದು ಮೌನದ ಗುಂಪು ಇರುತ್ತದೆ. ಮಾತನಾಡದವರು, ತಡೆಯದವರು, ನೋಡಿದರೂ ನಿರ್ಲಕ್ಷ್ಯ ಮಾಡಿದವರು. ನಾವು ಆ ಗುಂಪಿನ ಭಾಗವಾಗಬಾರದು. ಇಂದು ಇಲ್ಲಿ, ಈ ಕ್ಷಣದಲ್ಲಿ ನಾವು ಒಂದು ಪ್ರತಿಜ್ಞೆ ಮಾಡೋಣ. ನಾನು ಮಹಿಳೆಯನ್ನು ವಸ್ತುವಾಗಿ ನೋಡುವುದಿಲ್ಲ. ನಾನು ಗೌರವದಿಂದ ವರ್ತಿಸುತ್ತೇನೆ. ತಪ್ಪು ನಡೆದರೆ ಮೌನವಾಗುವುದಿಲ್ಲ. ನನ್ನ ಮನೆಯ ಮಕ್ಕಳಿಗೆ ಗೌರವ ಕಲಿಸುತ್ತೇನೆ. ನಿಜವಾದ ಬದಲಾವಣೆ ಕಾನೂನಿನಿಂದ ಮಾತ್ರ ಬರೋದಿಲ್ಲ, ಅದು ಮನಸ್ಸಿನಿಂದ ಬರುತ್ತದೆ, ಮನೆಗಳಿಂದ ಬರುತ್ತದೆ, ಶಿಕ್ಷಣದಿಂದ ಬರುತ್ತದೆ, ಜವಾಬ್ದಾರಿಯಿಂದ ಬರುತ್ತದೆ. ಒಂದು ದಿನ ನಮ್ಮ ದೇಶದಲ್ಲಿ ಒಬ್ಬ ಮಹಿಳೆ ರಾತ್ರಿ ಒಬ್ಬಳೇ ನಡೆದು ಭಯವಿಲ್ಲದೆ ಮನೆ ತಲುಪುವ ದಿನ ಬಂದರೆ, ಆ ದಿನವೇ ನಾವು ನಿಜವಾದ ಅಭಿವೃದ್ಧಿ ಕಂಡ ದಿನ. ನಮ್ಮ ಮೌನ ಇನ್ನೊಬ್ಬರ ಕಣ್ಣೀರಿಗೆ ಕಾರಣವಾಗಬಾರದು. ನಮ್ಮ ನಿರ್ಲಕ್ಷ್ಯ ಇನ್ನೊಬ್ಬರ ಜೀವ ಕಳೆದುಕೊಳ್ಳುವ ಕಾರಣವಾಗಬಾರದು. ಇಂದಿನಿಂದ ಬದಲಾವಣೆ ನಮ್ಮಿಂದಲೇ ಆರಂಭವಾಗಲಿ. ಮೌನ ಮುರಿಯೋಣ, ಗೌರವ ಕಲಿಯೋಣ, ಸಮಾಜವನ್ನು ರಕ್ಷಿಸೋಣ. ಒಂದು ಪ್ರಶ್ನೆ ಮಾತ್ರ ನಿಮ್ಮ ಜೊತೆ ಬಿಡುತ್ತೇನೆ. ಮುಂದಿನ ಸುದ್ದಿ ಬಂದಾಗ ನೀವು ಕೇವಲ ಓದುಗರಾಗಿರುತ್ತೀರಾ ಅಥವಾ ಬದಲಾವಣೆಯ ಭಾಗವಾಗುತ್ತೀರಾ? ಈ ವಿಡಿಯೋ ಮುಗಿಯಬಹುದು, ಆದರೆ ಈ ವಿಚಾರ ಮುಗಿಯಬಾರದು. ಪ್ರತಿ ಬಾರಿ ಒಂದು ಘಟನೆ ನಡೆದಾಗ ಕೇವಲ ನೋವು ಅನುಭವಿಸುವ ಸಮಾಜವಾಗಬೇಡಿ, ಬದಲಾವಣೆ ಮಾಡುವ ಸಮಾಜವಾಗಿರಿ. ನಮ್ಮ ಚಾನೆಲ್ ಉದ್ದೇಶ ಕೇವಲ ವಿಡಿಯೋ ಮಾಡುವುದು ಅಲ್ಲ, ಮನಸ್ಸುಗಳನ್ನು ಎಚ್ಚರಗೊಳಿಸುವುದು. ನಾವು ಇಲ್ಲಿ ಮನರಂಜನೆಗಾಗಿ ಮಾತ್ರ ಇಲ್ಲ, ಜವಾಬ್ದಾರಿ ನೆನಪಿಸಲು ಇದ್ದೇವೆ. ನಿಮಗೆ ಈ ಮಾತುಗಳು ಹೃದಯ ತಟ್ಟಿದ್ದರೆ ಈ ವಿಡಿಯೋ ಹಂಚಿ, ಮಾತನಾಡಿ, ಚರ್ಚೆ ಮಾಡಿ. ಮೌನ ಮುರಿಯುವುದು ಮೊದಲ ಹೆಜ್ಜೆ. ನೀವು ಈ ಚಾನೆಲ್ನಲ್ಲಿ ನೋಡೋ ಪ್ರತಿಯೊಂದು ವಿಡಿಯೋ ಕೂಡ ಒಂದು ವಿಚಾರ, ಒಂದು ಸತ್ಯ, ಒಂದು ಜಾಗೃತಿ. ನಾವು ಒಟ್ಟಾಗಿ ಒಂದು ಸುರಕ್ಷಿತ ಸಮಾಜ ನಿರ್ಮಿಸಬಹುದು. ಒಂದು ದಿನ ನಮ್ಮ ದೇಶದಲ್ಲಿ ಒಬ್ಬ ಮಹಿಳೆ ಭಯವಿಲ್ಲದೆ ನಗುವ ದಿನ ಬಂದರೆ, ಆ ದಿನ ನಮ್ಮ ಪ್ರಯತ್ನ ಸಾರ್ಥಕ. ಈ ಚಾನೆಲ್ ಅನ್ನು ಬೆಂಬಲಿಸಿ, ಚಂದಾದಾರರಾಗಿ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ನಿಮ್ಮ ಒಂದು ಬೆಂಬಲ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಮೌನವಾಗಬೇಡಿ, ಗೌರವ ಕಲಿಯಿರಿ, ಬದಲಾವಣೆಯಾಗಿರಿ. ಧನ್ಯವಾದಗಳು. ಹಾಗೆಯೇ ನಮ್ಮ ಎದ್ದೇಳು ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.